ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಇಲ್ಲಿ ಜಯಂತ್ನ ಮತ್ತೊಂದು ಕರ್ಮಕಾಂಡ ಜಾನು ಮುಂದೆ ಬಯಲಾಗ್ತದೆ. ಹಾಗಿದ್ರೆ ಏನಾಯ್ತು, ಏನ್ ಕಥೆ? ಲಲಿತಾ ಅವರನ್ನ ಸಾಯಿಸಿದ್ದು ಜಯಂತ್ ಅನ್ನೋ ಸತ್ಯ ಜಾನು ಗೊತ್ತಾದ್ರೆ ಖಂಡಿತವಾಗ್ಲೂ ಜಾನು ಸುಮ್ಮನಿರುವುದಿಲ್ಲ. ಈಗ ಆಲ್ರೆಡಿ ಬೆಂಕಿ ವಿಷಯದಲ್ಲಿ ಜಯಂತ್ ಆಡಿರೋ ಆಟಕ್ಕೆ ತಿರುಗಿ ಬಿದ್ದಿದ್ದಾಳೆ ಜಾನು. ಹಾಗಿದ್ರೆ ತನ್ನ ಅತ್ತೆ ಲಲಿತಾ ಪಾಡು ನಿಜಕ್ಕೂ ಕೂಡ ಈ ರೀತಿ ಆಗೋದಕ್ಕೆ ಕಾರಣ ಜಯಂತ್ ಅಂತ ಗೊತ್ತಾದ್ರೆ ಖಂಡಿತ ಕಾಳಿ ಅವತಾರವನ್ನೇ ತಾಳ್ಬಿಡ್ತಾಳೆ. ಹಾಗಿದ್ರೆ ಏನಾಯ್ತು, ಏನ್ ಕಥೆ, ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಜಾನುವಿನ ಅಣ್ಣ ಸಂತು ಮತ್ತೆ ಹರಿ ಇಬ್ರು ಕೂಡ ಸೇರ್ಕೊಂಡು ದುರಾಸೆಗೆ ಬಿದ್ರು. ದುರಾಸೆಗೆ ಬಿದ್ದದಕ್ಕೆ ಇವತ್ತು 50 ಲಕ್ಷ ರೂಪಾಯಿ ಪಂಗನಾಮ ಆಯ್ತು. ಅದಕ್ಕೆ ಕಾರಣ ಅವರ ದುರಾಸೆ ಬುದ್ಧಿ ಅಂತಾನೆ ಹೇಳ್ಬೋದು. ಸಂತುಗೆ ದುಡ್ಡು ಅಂದ್ರೆ ಪ್ರಾಣ. ದುಡ್ಡು ಎಲ್ಲಿ ಸಿಗುತ್ತೋ ಅಡ್ಡದಾರಿಲಿ ಸಿಗುದ್ರು ಕೂಡ ಹೋಗ್ಬಿಡ್ತಾರೆ. ಕಡಿಮೆ ದುಡ್ಡಿಗೆ ಜಾಸ್ತಿ ಸಿಗುತ್ತೆ ಅಂದ ತಕ್ಷಣ ಅದನ್ನ ಲಪಟಾಯಿಸೋಕೆ ಅಂತ ಹೋದಂತ ಸಂತುಗೆ ಮತ್ತೊಮ್ಮೆ ಮೋಸ ಆಗಿದೆ. ಅವರ ಒಂದು ದುರಾಸೆತನವನ್ನ ತಿಳಿದಿರ್ತಕ್ಕಂತ ವ್ಯಕ್ತಿನೇ ಮತ್ತೆ ಬಂದು ಸಂತುಗೆ ಮೋಸ ಮಾಡಿದ್ದಾರೆ. ಮೋಸ ಹೋದಂತ ಸಂತು ಈಗ 50 ಲಕ್ಷವನ್ನ ಮೇಕಪ್ ಮಾಡಬೇಕಾಗಿದೆ. ಹಾಗಾಗಿ ತುಂಬಾ ಟೆನ್ಷನ್ ಅಲ್ಲಿ ಇದ್ದಾರೆ. ಹೇಗ್ ಮಾಡುದು, ಏನ್ ಮಾಡುದು ಅಂತ ತುಂಬಾ ಯೋಚನೆ ಮಾಡ್ತಿದ್ದಾರೆ. ಈಗ ಆಗಿರ್ತಕ್ಕಂತ ಸಾಲವನ್ನ ಸರಿಪಡಿಸಬೇಕು ಅಂದ್ರೆ ಅವ್ರಿಗೆ ಬೇರೆ ದಾರಿ ಇಲ್ಲವೇ ಇಲ್ಲ. 50 ಲಕ್ಷ ಹೊಂದಿಸಲೇಬೇಕಾಗಿದೆ. 50 ಲಕ್ಷ ಹೊಂದಿಸೋದಕ್ಕೆ ಸಂತುಗೆ ಕಣ್ಣಿಗೆ ಕಾಣ್ತಕ್ಕಂಥದ್ದು ಒಂದೇ ಹಾದಿ, ಅದು ಜಯಂತ್. ಯಾಕಂದ್ರೆ ಇಲ್ಲಿ ಜಯಂತ್ ಮಾಡಿರ್ತಕ್ಕಂಥ ಕರ್ಮಕ್ಕೆ ಸಾಕ್ಷಿ ಇಲ್ಲಿ ಸಂತು ಹತ್ರ ಇದೆ. ಅವತ್ತು ಜಾನುವನ್ನ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿ ವಿಶ್ವನ ಮನೆಗೆ ಜಯಂತ್ ಹೋಗಿರ್ತಾರೆ. ಹೋಗಿದ್ದಂತಹ ಸಮಯದಲ್ಲಿ ಲಲಿತಾ ಅವರು ತನ್ನ ಸೊಸೆನ ಯಾವುದೇ ಕಾರಣಕ್ಕೂ ಕೂಡ ನಿನ್ನ ಜೊತೆಯಲ್ಲಿ ಕಳಿಸೋದಿಲ್ಲ, ನೀನೊಬ್ಬ ಪಾಪಿ ಅಂತ ಹೇಳಿರ್ತಾರೆ. ಬಟ್ ಜಾನುನ ಕರ್ಕೊಂಡು ಹೋಗ್ತೀನಿ ಅಂತ ಪಟ್ಟಿಟ್ಕೊಂಡು ಕೂತ್ಕೊಂಡಂತ ಜಯಂತ್ ಅನ್ನ ಬಿಡುವುದಕ್ಕೆ ಲಲಿತಾ ಅವರು ಮುಂದಾಗೋದಿಲ್ಲ. ಆ ಒಂದು ಸಮಯದಲ್ಲಿ ಲಲಿತಾ ಅವರನ್ನ ದಬ್ಬದಂತ ಲಲಿತಾ ಅವರ ಪ್ರಾಣಕ್ಕೆ ಅಪಾಯವಾಗುತ್ತೆ. ಕೊನೆಗೂ ಕೂಡ ಅವರು ಕೊನೆಯುಸಿರನ್ನ ಎಳೆದು ಬಿಡ್ತಾರೆ. ಇದೆಲ್ಲದಕ್ಕೂ ಕೂಡ ಸಾಕ್ಷಿಯಾಗಿದ್ದು ಸಂತು. ಯಾಕಂದ್ರೆ ಸಂತು ಕೂಡ ಲಲಿತಾ ಅವ್ರ ಹತ್ರ ದುಡ್ಡು ಕೇಳೋಣ ಅಂತ ಅದೇ ಹೊತ್ತಲ್ಲಿ ಮನೆಗೆ ಬಂದಿದ್ದು. ಅದೇ ಸಮಯದಲ್ಲಿ ಜಯಂತ್ ಲಲಿತಾ ಅವರನ್ನ ಸಾಯಿಸೋದನ್ನ ರೆಕಾರ್ಡ್ ಮಾಡ್ಕೊಂಡಿದ್ರು. ಅದೇ ಒಂದು ಗುಂಗಲ್ಲಿ ಒಂದಷ್ಟು ದಿನ ಕೂಡ ಇದ್ರು. ಆಲ್ರೆಡಿ ಅವರ ಹತ್ರ ದುಡ್ಡು ಕೇಳಿ ಒಂದಷ್ಟು ದುಡ್ಡನ್ನ ಕೂಡ ತಗೊಂಡಿದ್ರು. ಜೊತೆಗೆ ಇಲ್ಲಿ ಜಯಂತ್ ಹತ್ರ ಗುಮ್ಮಿಸ್ಕೊಂಡು ಕೂಡ ಇದ್ರು. ಬಟ್ ಜಯಂತ್ ಕತ್ತು ಗೊತ್ತಿಲ್ಲ ಈ ರೀತಿ ತನ್ನನ್ನ ಬ್ಲಾಕ್ ಮೇಲ್ ಮಾಡಿದ್ದು ಬೇರೆ ಯಾರು ಅಲ್ಲ, ಅದು ಜಾನುವಿನ ಅಣ್ಣ ಸಂತು ಅನ್ನೋದು. ಈ ಕ್ಷಣಕ್ಕೂ ಕೂಡ ಇಲ್ಲಿ ಸಂತು ಅದನ್ನೇ ಟ್ರಂಪ್ ಕಾರ್ಡ್ ಆಗಿ ಬಳಸ್ಕೊಂಡು ಮತ್ತೆ 50 ಲಕ್ಷವನ್ನ ಜಯಂತಿಂದ ತಗೊಂಡು ನಾನು ತನ್ನ ಒಂದು ಲಾಸ್ ಅನ್ನ ಸರಿಪಡಿಸ್ಕೋಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ. ಅದೇ ಒಂದು ಕಾರಣದಿಂದಾನೆ ಮತ್ತೆ ಜಯಂತ್ಗೆ ಕಾಲ್ ಮಾಡ್ತಾರೆ. ಆಲ್ರೆಡಿ ಜಯಂತ ಆ ಒಂದು ವೈದೇಹಿ ಅಮ್ಮನ ವಿಷಯದಲ್ಲಿ ಟೆನ್ಷನ್ ಮಾಡ್ಕೊಂಡಿರ್ತಾರೆ. ಅದೇ ಸಮಯಕ್ಕೆ ಇಲ್ಲಿ ಸಂತು ಕೂಡ ಕಾಲ್ ಮಾಡಿದ್ದೆ, ನನಗೆ 50 ಲಕ್ಷ ರೂಪಾಯಿ ಬೇಕು ಅಂತ ಕೇಳ್ತಿದ್ದಾರೆ. 50 ಲಕ್ಷ ರೂಪಾಯಿ ನಿನಗೆ ಯಾಕೆ ನಾನು ಕೊಡಬೇಕು ಅಂತ ಜಯಂತ್ ಕೇಳಿದಾಗ, ಯಾಕೆ ಅಂದ್ರೆ ನೀನು ಮಾಡಿರೋ ಕರ್ಮವನ್ನ ಮುಚ್ಚ ಹಾಕ್ಲಿಕ್ಕೆ ಅಂತ ಸಂತು ಹೇಳ್ತಾರೆ. ಏನ್ ಕರ್ಮ, ಏನ್ ವಿಷಯ, ಏನ್ ಮಾತಾಡ್ತಿದ್ರ ನೀವು, ಅಂತ ಹೇಳಿ ಜಯಂತ್ ಸಂತು ನನ್ನ ಪ್ರಶ್ನೆ ಮಾಡ್ತಿದ್ದಾರೆ. ಬಟ್ ಜಯಂತ್ಗೆ ಗೊತ್ತಿಲ್ಲ ಅದು ಸಂತು ಅನ್ನೋದು. ಸಂತು ಕೂಡ ಯಾವುದೇ ಸುಳಿವನ್ನ ಕೂಡ ಬಿಟ್ಕೊಡ್ತಾ ಇಲ್ಲ. ಆಗ ಇಲ್ಲಿ ಸಂತು, ಅದೇ ನೀವು ಲಲಿತಾ ಅವರನ್ನ ಸಾಯಿಸಿದ್ರಲ್ವಾ, ಆ ವಿಡಿಯೋ ನನ್ನ ಹತ್ರ ಇದೆಯಲ್ಲ, ಅದೇ ವ್ಯಕ್ತಿ ನಾನು ಅಂತ ಹೇಳಿದಾಗ ಮತ್ತೆ ಕಾಲ್ ಮಾಡಿದ್ಯಾ, ಅವತ್ತೇ ದುಡ್ಡಿಸ್ಕೊಂಡು ಹೋದೆ ಅಲ್ವಾ ನೀನು ಅಂತ ಜಯಂತ್ ಹೇಳ್ತಾರೆ. ಮತ್ತೆ ದುಡ್ಡು ಬೇಕಾಗಿತ್ತು ನನಗೆ 50 ಲಕ್ಷ ರೂಪಾಯಿ ಅಂತ ಹೇಳ್ತಾರೆ. 50 ಲಕ್ಷ ರೂಪಾಯಿ ಅದೇ ಸಾಧ್ಯ ಆಗತ್ತೆ ಅಂತ ಕೇಳ್ತಿದ್ರೆ ಕೊಡ್ಲೇಬೇಕಾಗತ್ತೆ. 50 ಲಕ್ಷ ಕೊಡ್ಲಿಲ್ಲ ಅಂದ್ರೆ ನೀನ್ ಮಾಡಿರೋ ಕರ್ಮ ಯಾರಿಗೆ ಸೇರ್ಬೇಕು ಅವ್ರಿಗೆ ಸೇರುತ್ತೆ. ನಿನ್ನ ಹೆಂಡತಿ ಜಾಹ್ನವಿ ಇದಾರಲ್ವಾ, ಅವ್ರಿಗೆ ತಲುಪತ್ತೆ. ಜೊತೆಗೆ ಪೊಲೀಸ್ ಅವ್ರಿಗೂ ಕೂಡ ತಲುಪತ್ತೆ. ಕಮ್ಮಿ ಹಿಂದೆ ನಿಲ್ಲೋಕೆ ರೆಡಿ ಆಗಬಹುದು ಅಂತ ಹೇಳಿ ಸಂತು ಹೇಳಿದ ತಕ್ಷಣ ಜಯಂತ್ ಭಯಭೀತರಾಗ್ತಾರೆ. ಇದನ್ನ ಜಾನು ಅಬ್ಸರ್ವ್ ಮಾಡ್ತಿದ್ದಾರೆ. ಬಿಕಾಸ್ ಇಲ್ಲಿ ಜಾನು ಮತ್ತೆ ಜಯಂತ್ ಹೊರಗಡೆ ಹೋಗ್ಬೇಕಾದ್ರೆ ಅಲ್ಲಿ ಸಂತುವಿನ ಕಾಲ್ ಬಂದಿದ್ದು. ಸಂತು ಕಾಲ್ ಬಂದ ತಕ್ಷಣ ಜಯಂತ್ ಹೊರಗಡೆ ಬಂದು ಮಾತಾಡ್ತಿರುವುದು. ಅವ್ರ ಮುಖದಲ್ಲಿ ಆಗ್ತಿರ್ತಕ್ಕಂಥ ಗಾಬರಿಯನ್ನ ಜಾನು ಗಮನಿಸ್ತಿದ್ದಾಳೆ. ಇತ್ತ ಕಡೆ ಜಯಂತ್ ಬೀಸುದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 1000 ವರ್ಷ ಆಯುಸ್ಸು ಅನ್ನುವ ರೀತಿಯಲ್ಲಿ ಯೋಚನೆ ಮಾಡಿ, ಸರಿ ಆಯ್ತು, ನೀವು ಕೇಳಿರೋ 50 ಲಕ್ಷ ನಿಮ್ಗೆ ತಲುಪುತ್ತೆ ಅಂತ ಹೇಳಿ ಲೊಕೇಶನ್ ಅನ್ನ ಕಳಿಸ್ತೀನಿ, ಆ ಲೊಕೇಶನ್ಗೆ ಬಂದ್ಬಿಡಿ ಅಂತ ಹೇಳ್ತಾರೆ. ಎತ್ತ ಕಡೆ ಸಂತು ಒಂದು ಫುಲ್ ಖುಷಿ ಆಗ್ಬಿಡ್ತಾರೆ. ಯಾಕಂದ್ರೆ ಟೆನ್ಷನ್ ಮಾಡ್ಕೊಂಡಿದ್ರು. ಅವ್ರಿಗೆ ಗೊತ್ತು ಜಯಂತ್ ಎಂತ ಹುಚ್ಚ ಅಂತ ಹೇಳಿ. ಅವನಿಂದ ತಪ್ಪಿಸ್ಕೊಂಡ್ರೆ ಸಾಕು ಅಂತ ಅನ್ಕೊಂಡು ಅವತ್ತು ಪ್ರಾಣ ಉಳಿಸ್ಕೊಂಡು ಬಂದಿದ್ರು. ಬಟ್ ಈಗ ಮತ್ತೆ ಅದೇ 50 ಲಕ್ಷವನ್ನ ಮೇಕಪ್ ಮಾಡ್ಕೋಬೇಕಾಗಿರೋದ್ರಿಂದ ಬೇರೆ ದಾರಿ ಕಾಣದೆ ಮತ್ತೆ ಜಯಂತನ್ನ ಹೆದರಿಸಿ ಬೆದರಿಸಿ ಇಲ್ಲಿ ದುಡ್ಡನ್ನ ತಗೋಬೇಕು ಅಂತ ಹೇಳಿ ಸಂತು ಯೋಚನೆ ಮಾಡ್ತಾರೆ. ಆದ್ರೆ ಜಯಂತ್ ಒಂದು ಕಂಡೀಷನ್ ಹಾಕಿದ್ದಾರೆ, ನೀವು ನನಗೆ ಪೂರ್ತಿ ಪೆನ್ ಡ್ರೈವ್ ಅನ್ನ ಕೊಟ್ರೆ ಮಾತ್ರ ನಿಮ್ಗೆ ದುಡ್ಡನ್ನ ಕೊಡೋದು ಅಂತ. ಹಾಗಾಗಿ ಸಂತು ಕೂಡ ಪೂರ್ತಿ ವಿಡಿಯೋ ಪೆನ್ ಡ್ರೈವ್ ಅನ್ನ ಕೊಡೋಕೆ ಒಪ್ಕೊಂಡಿದ್ದಾರೆ. ಇದರ ನಡುವೆ ಅತ್ತ ಕಡೆ ಜಾನು ವೈದೇಹಿ ಅಮ್ಮನ್ನ ಮತ್ತು ವೆಂಕಿಯನ್ನ ಸೇರಿಸಬೇಕು ಅಂತ ಹೇಳಿ ಯೋಚನೆ ಮಾಡ್ತಿದ್ದಾರೆ. ವೈದೇಹಿ ಅಮ್ಮ ಎಲ್ಲಿದ್ದಾರೆ ಅನ್ನೋ ವಿಷಯ ಜಾನುಗೆ ಆಲ್ರೆಡಿ ಗೊತ್ತಿದೆ. ಬಿಕಾಸ್ ವಿಶ್ವ ಮತ್ತೆ ಜಾನು ಇಬ್ರು ಕೂಡ ಜಯಂತನ ಫಾಲೋ ಮಾಡ್ಕೊಂಡು ಹೋಗಿ ವೈದೇಹಿ ಅಮ್ಮ ಎಲ್ಲಿದ್ದಾರೆ ಅನ್ನೋದನ್ನ ಪತ್ತೆ ಹಚ್ಚಿದ್ರು. ಆದ್ರೆ ಅವತ್ತೇ ಅಲ್ಲಿಂದ ಕರ್ಕೊಂಡು ಬರ್ಬೋದಿತ್ತು. ಬಟ್ ಅಲ್ಲಿ ರೌಡಿಗಳಿದ್ದರಿಂದ ಈ
ಒಂದು ಸಮಯದಲ್ಲಿ ಕರ್ಕೊಂಡು ಬಂದ್ರೆ ಎಡವಟ್ಟಾಗತ್ತೆ ಅನ್ಕೊಂಡಿದ್ದೆ. ಅವತ್ತು ಅಲ್ಲಿಂದ ವಾಪಸ್ ಆಗಿದ್ರು. ಆದ್ರೆ ಇವಾಗ ಆಲ್ರೆಡಿ ವೆಂಕಿ ಅಣ್ಣನ ಹತ್ರ ಕೂಡ ಜಯಂತ್ ನಿನ್ನ ಪ್ರಾಣ ಸ್ನೇಹಿತ, ನಿನ್ನ ಬಾಲ್ಯ ಸ್ನೇಹಿತ ಅನ್ನೋ ವಿಷಯವನ್ನ ಆಲ್ರೆಡಿ ತಿಳಿಸಿದಾಳೆ. ಜೊತೆಗೆ ಜಯಂತ್ ಅನ್ಕೊಂಡಾಗಲ್ಲ ಅವ್ರ ಹತ್ರ ಯಾವುದೇ ವಿಷಯ ಹೇಳ್ಬೇಡ, ನಿನ್ನ ಅಮ್ಮ ಎಲ್ಲಿದ್ದಾರೆ ಅಂತ ನನಗೆ ಗೊತ್ತು, ನಿನ್ನನ್ನ ಅಮ್ಮನ ಒಂದ್ ಮಾಡ್ತೀನಿ ಅಂತ ಕೂಡ ಜಾನು ಹೇಳಿದಾರ. ಇತ್ತ ಕಡೆ ಜಯಂತನ್ನ ನೋಡಿದೆ ನಿಜಕ್ಕೂ ವೆಂಕಿ ಅವ್ರಿಗೆ ಖುಷಿ ಆಗ್ತದೆ. ಬಿಕಾಸ್ ತನ್ನ ಬಾಲ್ಯ ಸ್ನೇಹಿತನನ್ನ ಹುಡುಕ್ತಾ ಇದ್ರು, ಅದು ಜಯಂತೆ ಅಂತ ಗೊತ್ತಾದಾಗ ನಿಜಕ್ಕೂ ಕಣ್ಣಂಚಲ್ಲಿ ನೀರು ತುಂಬ್ಕೋತದೆ, ಖುಷಿ ಆಗ್ತದೆ. ಬಟ್ ಅದನ್ನ ಎಕ್ಸ್ಪ್ರೆಸ್ ಮಾಡೋಕೆ ಆಗ್ತಿಲ್ಲ ವೆಂಕಿಯಿಂದ, ಬಿಕಾಸ್ ಜಾನು ಮಾತು ತಗೊಂಡಿದ್ದಾರೆ. ಹಾಗಾಗಿ ಜಯಂತ್ ಹತ್ರ ನೀನೇ ನನ್ನ ಬಾಲ್ಯ ಸ್ನೇಹಿತ ಅಂತ ಹೇಳಲಿಕ್ಕೆ ವೆಂಕಿ ಮುಂದಾಗ್ತಿಲ್ಲ. ಬಟ್ ಜಯಂತ್ಗೆ ಗೊತ್ತಿದೆ ವೆಂಕಿನೇ ನನ್ನ ಬಾಲ್ಯ ಸ್ನೇಹಿತ ಅಂತ ಹೇಳಿ. ಜೊತೆಗೆ ಅವ್ರ ಅಮ್ಮನನ್ನ ಕೂಡ ಹಾಕಿ ಅಮ್ಮ ಮಗ ಒಂದಾಗಬಾರ್ದು ಅಂತ ಕೂಡ ಇಲ್ಲಿ ಜಯಂತ್ ಯೋಚನೆ ಮಾಡಿದ್ದಾರೆ. ಬಟ್ ಯಾವುದೇ ಸುಳಿವು ಕೂಡ ಇಲ್ಲಿ ವೆಂಕಿ ಗೊತ್ತಿಲ್ಲ. ಜಾನುಗೆ ಅಮ್ಮನ ವಿಷಯ ಗೊತ್ತಿದೆ ಅಂತ ಗೊತ್ತು, ಬಟ್ ಅದನ್ನ ಮಾಡಿರ್ತಕ್ಕಂಥ ಜಯಂತ್ ಅನ್ನೋದು ಇಲ್ಲಿ ವೆಂಕಿಗೆ ಗೊತ್ತಿಲ್ಲ. ಇದರ ನಡುವೆ ಇಲ್ಲಿ ವಿಶ್ವನ್ ಜೊತೆ ಸೇರ್ಕೊಂಡಂತಹ ಜಾನು ಮೊದಲು ನಾವು ವೆಂಕಿ ಅಣ್ಣನ ಅಮ್ಮನನ್ನ ಅಲ್ಲಿಂದ ಕರ್ಕೊಂಡು ಬರಬೇಕು, ಜಯಂತ್ಗೆ ಗೊತ್ತಾಗ್ತಾ ಇರೋ ಹಾಗೆ ಅಂತ ಹೇಳಿ ಪ್ಲಾನ್ ಮಾಡ್ತಿದ್ದಾರೆ. ಇತ್ತ ಕಡೆ ಜಯಂತ ಆ ಒಂದು ಪೆನ್ಡ್ರೈವನ್ನ ತಗೊಂಡು ಸಂತು ಕತ್ತಿಯನ್ನ ಮುಗಿಸ್ಬೇಕು ಅಂತ ಪ್ಲಾನ್ ಮಾಡ್ತಿದ್ದಾರೆ. ಹಾಗಾಗಿ ಇಲ್ಲಿ ಸಂತು ಜಯಂತನ್ನ ಭೇಟಿ ಆಗೋದಕ್ಕೆ ಅಂತ ಹೇಳಿ ಬರ್ತಾರೆ. ಮುಖ ಮುಚ್ಕೊಂಡು ಬಂದಿದ್ರಿಂದ ಅದು ಸಂತು ಅನ್ನೋದು ಜಯಂತ್ಗೆ ಗೊತ್ತಾಗ್ತಾ ಇಲ್ಲ. ಇತ್ತ ಕಡೆ ಜಯಂತ್ ಹತ್ರ ಬಂದಂತ ಸಂತು ದುಡ್ಡು ಕೊಡು ಅಂತ ಹೇಳ್ತಾರೆ. ಸರಿ ಅಂತ ಹೇಳಿ 50 ಲಕ್ಷ ಇದೆ ಅಂತ ಹೇಳಿ ಸೂಟ್ ಕೇಸ್ ಅನ್ನ ಕೊಡ್ತಾರೆ. 50 ಲಕ್ಷವನ್ನ ಕೂಡ ನೋಡ್ತಾರೆ. ಅದಕ್ಕೂ ಮೊದಲೇ ಪೆನ್ ಡ್ರೈವ್ ಅನ್ನ ಕೊಡು ಅಂತ ಕೇಳಿದಾಗ ಸಂತು ಕೂಡ ಪೆನ್ ಡ್ರೈವ್ ಅನ್ನ ಕೊಟ್ಟಿರ್ತಾರೆ. ನಿನ್ನ ಮಾತನ್ನ ಹೇಗ್ ನಂಬೋದು, ಇದರಲ್ಲಿ ಬೇರೆ ಕಾಪಿ ಯಾವ್ದನ್ನ ಕೂಡ ಮಾಡ್ಕೊಂಡಿಲ್ಲ ನೀನು ಅಂತ ಹೇಳಿ, ಇದೇ ಲಾಸ್ಟ್ ಕಾಪಿ ಅಂತ ಹೇಗೆ ನಂಬೋದು ಅಂತ ಜಯಂತ್ ಕೇಳಿದಾಗ ನಂಬಲೇಬೇಕಾಗತ್ತ, ನಂಬಿಕೆ ಅನ್ನೋದು ಮುಖ್ಯ ಆಗತ್ತಲ್ವಾ, ಇದೇ ಲಾಸ್ಟ್ ಕಾಪಿ, ಇನ್ ಯಾವುದೇ ಕಾಪೀಸ್ ಕೂಡ ನನ್ನ ಹತ್ರ ಇಲ್ಲ ಅಂತ ಹೇಳಿ ಸಂತು ಹೇಳ್ತಾರೆ. ನಂತರ 50 ಲಕ್ಷ ಸಿಕ್ತಪ್ಪ, ನನ್ನ ಫುಲ್ 25 ಲಕ್ಷ ನನ್ನನ್ನು ಹೊಂದಿಸಿ ಇನ್ನೂ ಒಂದು 25 ಲಕ್ಷ ಇಟ್ಕೋಬಹುದು, ಇಲ್ಲಾಂದ್ರೆ ಅರಿಗೆ 25 ಲಕ್ಷವನ್ನ ಕೊಡಬಹುದು ಅಂತ ಅನ್ಕೊಂಡು ಯೋಚನೆ ಮಾಡಿದ್ದೆ. ಸಂತು ದುಡ್ಡನ್ನ ತಗೊಂಡು ಅಲ್ಲಿಂದ ಬರ್ತಿರ್ತಾರೆ. ಅದೇ ಸಮಯಕ್ಕೆ ಇಲ್ಲಿ ಚಿಟ್ಕೆ ಹೊಡೆಯೋದ್ರ ಮುಖಾಂತರ ರೌಡಿಗಳನ್ನ ಕರೀತಾರೆ ಜಯಂತ್ ರೌಡಿಗಳನ್ನ ಕರೆದಿದ್ದ ಸಂತು ಹೆದ್ರ ಬಿಡ್ತಾರೆ, ಅಲ್ಲಿಂದ ಎಸ್ಕೇಪ್ ಆಗೋಕೆ ಮುಂದಾಗ್ತಾರೆ. ಬಟ್ ಸಾಧ್ಯ ಆಗುವುದಿಲ್ಲ. ಜಯಂತ್ ಕಡೆ ರೌಡಿಗಳು ಇಲ್ಲಿ ಸಂತುವನ್ನ ಹಿಗ್ಗಾಮುಗ್ಗ ಬಾರಿಸೋದ್ರ ಮುಖಾಂತರ ಆ ಒಂದು ದುಡ್ಡನ್ನ ಕೂಡ ಕಿತ್ಕೋತಾರೆ. ಜೊತೆಗೆ ಇಲ್ಲಿ ಜಯಂತ ಸಂತು ಹತ್ರ ಬಂದಿದ್ದೆ, ನೀನು ಪದೇ ಪದೇ ಇದೇ ರೀತಿ ಬೆದರಿಸ್ತಾ ಕುತ್ಕೊಂಡು ದುಡ್ಡನ್ನ ಹೊಡಿಬೇಕು ಅಂತ ಹೊಂಚಾಗ್ತದ್ಯಾ ಅಲ್ವಾ, ನಿನ್ನ ಕಥೆನೇ ಒಮ್ಮೆ ಮುಗಿಸ್ಬಿಟ್ರೆ ಹೇಗೆ, ಖಂಡಿತ ನಿನ್ನ ಕಥೆನೇ ಮುಗ್ದು ಹೋದ್ರೆ ನನಗೆ ಪ್ರಾಬ್ಲಮ್ ಸಾಲ್ವ್ ಆಗಿಬಿಡತ್ತೆ, ನೀನು ಒಬ್ಬನೇ ಅಲ್ವಾ ಅದಕ್ಕೆ ಸಾಕ್ಷಿ ಇರೋದು ಅಂತ ಹಿಡಿದೆ ಜಯಂತ ಸಂತು ಕಥೆಯನ್ನೇ ಮುಗಿಸೋದಕ್ಕೆ ಮುಂದಾಗ್ತಿದ್ದಾರೆ. ಆದ್ರೆ ಇಲ್ಲಿ ಸಂತು ತಾನು ಬೇರೆ ಯಾರು ಅಲ್ಲ, ಜಾನುವಿನ ಅಣ್ಣ ಅನ್ನೋದನ್ನ ರಿವೀಲ್ ಮಾಡ್ತಿದ್ದಾರೆ. ಬಿಕಾಸ್ ರಿವೀಲ್ ಮಾಡೋದ್ರ ಮುಖಾಂತರ ತನ್ನ ಪ್ರಾಣವನ್ನ ಉಳಿಸ್ಕೊಳ್ಳೋ ಉದ್ದೇಶ ಅವರದಾಗಿದೆ. ಕೊನೆಗೂ ಇಲ್ಲಿ ಜಯಂತ್ಗೆ ಗೊತ್ತಾಗ್ಬಿಡುತ್ತೆ, ನನ್ನ ಬಗ್ಗೆ ನನ್ನ ಬಂಡವಾಳ ಗೊತ್ತಿರೋದು ಜಾನು ಅಣ್ಣಂಗೆ ಅಂತ ಹೇಳಿ ಬೆಚ್ಚು ಬೀಳ್ತಿದ್ದಾರೆ. ಅತ್ತ ಕಡೆ ಜಾನು ಮತ್ತೆ ವಿಶ್ವ ಇಬ್ರು ಕೂಡ ಒಂದು ಗೋಡೌನ್ಗೆ ಹೋಗಿದ್ದೆ. ವೆಂಕಿ ಅಮ್ಮ ವೈದೇಹಿ ಅಮ್ಮನನ್ನ ಕರೆತರೋ ಪ್ರಯತ್ನಕ್ಕೆ ಮುಂದಾಗ್ತಿದ್ದಾರೆ. ಮುಂದೇನಾಗತ್ತೆ ಮುಂದಿನ ವಿಡಿಯೋದಲ್ಲಿ ನೋಡಿ.